ಕೆಲವರು ಅಂತಾರೆ, ಮೂಢರೇನಂತಾರೆ, ದೇವರಿಲ್ಲ ಮಗನೇ, ದೇವರಿಲ್ಲಪ್ಪ. ಮತ್ತೇನು ಪ್ರಕೃತಿ ತನ್ನಷ್ಟಕ್ಕೆ ತಾನು ಬಂತು. ಬೈಕು ತನ್ನಷ್ಟಕ್ಕೆ ತಾನು ಹೋಯ್ತಾ? ತನ್ನಷ್ಟಕ್ಕೆ ತಾನು ನೀನು ಕೂತ್ಕೋ, ತನ್ನಷ್ಟಕ್ಕೆ ತಾನು ಹೋಗುತ್ತಂತ ನೋಡೋಣ, ಒಂದ್ಸರಿ ಪರಿಶೋಧನೆ ಮಾಡೋಣ. ಕಾರು ತನ್ನಷ್ಟಕ್ಕೆ ತಾನು ಹೋಗುತ್ತೇನು, ಸ್ವಲ್ಪ ಕಣ್ಮುಚ್ಕೊಂಡು ಕೂತ್ಕೊಂಡು ನೋಡೋಣ, ಎಲ್ಲಿ ಗಾರ್ಡ್ ಸೆಕ್ಷನಲ್ಲಿ ಹೋಗುವಾಗ ತನ್ನಷ್ಟಕ್ಕೆ ತಾನು ಹೋಗುತ್ತೆ. ಕುಣಿಯಲ್ಲಿ ಹೋಗುತ್ತೆ, ನೀನು ಗೊಟಕ್ಕಾಗ್ತೀಯ, ಆಮೇಲೆ ಬಾಯಿ ಬಡ್ಕೊಳ್ತಾರೆ ನಿಮ್ಮ ಕುಟುಂಬದವರು, ಹೌದಲ್ವ? ತನ್ನಷ್ಟಕ್ಕೆ ಏನು ಹೋಗಲ್ಲಪ್ಪ. ಅದರ ಹಿಂದೆ ಒಬ್ಬ ಡ್ರೈವರ್ ಇರಬೇಕು. ಒಂದು ಅಂತರಿಕ್ಷದಲ್ಲಿ ವಿಮಾನ ನಡಿಬೇಕಂದ್ರು, ಸಮುದ್ರದಲ್ಲಿ ಒಂದು ನಾವೇ ನಡಿಬೇಕಂದ್ರು, ರಸ್ತೆಯಲ್ಲಿ ಒಂದು ಬಸ್ಸುಗಳು ನಡಿಬೇಕಂದ್ರು ಅದರ ಹಿಂದೆ ಡ್ರೈವರ್ ಇರಬೇಕು, ಮನುಷ್ಯರು ಇರಬೇಕು. ಅದೇ ಪ್ರಕಾರ ಈ ಜಗತ್ತು ನಡಿಬೇಕಂದ್ರೆ, ಈ ಭೂಮಿ ಸುತ್ತಬೇಕಂದ್ರು, ಸೂರ್ಯನ ಉರಿಬೇಕಂದ್ರು, ಗಾಳಿ ಬರಬೇಕಂದ್ರು ಅದರ ಹಿಂದೆ ಯಾರಿದ್ದಾರಂತೆ? ಸರ್ವಶಕ್ತನಾದ ಸರ್ವೇಶ್ವರನಾದ ದೇವರು. ಅಲ್ಲೇ ಗೊತ್ತಾಗ್ತಾರೆ ದೇವರು ಇದ್ದಾರೆ ಎಂದು, ಅಲ್ಲಿ ತಿಳಿತಾರೆ ದೇವರಿದ್ದಾರೆ ಎಂದು, ಅಲ್ಲಿ ದೇವರ ಕೆಲಸ ಇದೆ ಎಂದು ಅಲ್ಲಿ ಗೊತ್ತಾಗುತ್ತೆ.